ಈಗ ಎದ್ದು ತಲೆ ಸ್ನಾನ ಮಾಡಿಕೊಂಡು ಯಾರ್ದೋ ಬೇರೆಯವ್ರ ಮದ್ವೆ ಅಟೆಂಡ್ ಮಾಡಕ್ ಹೋಗ್ತಿದೀವಿ ಅನ್ಸ್ತಿದೆ. ಫುಲ್ ಆಂಟಿ ನನ್ನ ಮೈಂಡ್ ಸೆಟ್ ಚೇಂಜ್ ಮಾಡ್ಬಿಟ್ಟು ಇವಾಗ ಅವ್ನು ಲಕ್ಕಿ ಇರ್ತಾನೆ ನನ್ನ ಮದುವೆ ಆಗೋನು. ನಂಗೆ ಚೆನ್ನಾಗಿ ಅನ್ನಿಸ್ತಿದೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದಕ್ಕೆ ಹಳ್ದಿನ. ನಾನು ನಿರೀಕ್ಷೆ ಬಂದ್ಬಿಟ್ಟು ಸಿಗಾಕೊಂಡಿದೀವಿ. ಡೋರ್ ತೆಗಿಯಕ್ಕೇನು ಹ್ಯಾಂಡ್ ಇಲ್ಲ. ನೋಡ್ರ ಹೆಂಗೆಲ್ಲ ತಗ್ಲಾಕ್ಸ್ತೀವಿ ನಾವು ಅಂತ. ಹಾಯ್ ನಮಸ್ಕಾರ, ನಾನು ನನ್ನ ಫ್ರೆಂಡ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿರೀಕ್ಷಾ ಅವ್ರ ಮನೇಲಿ ಎದ್ದು ತಲೆ ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀನಿ. ಸೊ ಇವಾಗ ತಿಂಡಿ ಮಾಡಬೇಕು. ಆ್ಯಂಡ್ ಬೆಳಗ್ಗೆ ಎದೊಳೋದು ಎಷ್ಟು ಕಷ್ಟ ಆಗೈತೆ. ದೇರ್ ವಾಸ್ ಎ ಟೈಮ್ ಆಫೀಸ್ಗೆ ಹೋಗ್ಬೇಕಾದ್ರೆ ಎದುತ್ತಿದ್ದೆ. ಸೊ ಆಫೀಸ್ ಲೈಫ್ನ ನೆನೆಸ್ಕೊಂಡ್ರೆ ಇವಾಗ ಟೆನ್ಷನ್ ಆಗಿಬಿಡುತ್ತೆ. ಇನಿಷಿಯಲಿ ತುಂಬ ಎಂಜಾಯ್ ಮಾಡ್ತಿದ್ದೆ. ಆಮೇಲೆ ಹೆಂಗೆ ಅಂತಂದರೆ ಒಂಥರ ಪ್ರೆಷರ್ ಜಾಸ್ತಿ ಆಗಿ ಸ್ಟಾರ್ಟ್ ಆಯಿತು. ಪ್ರೆಷರ್ಡ್ ಎನ್ವಿರಾನ್ಮೆಂಟಲ್ಲಿ ಕೆಲಸ ಮಾಡೋದು ಭಾರಿ ಕಷ್ಟ. 9 to 5 ಜಾಬ್ಸ್ ಯಾರೇನು ಮಾಡ್ತಿದ್ದಾರೆ ಅವರೆಲ್ಲ ಪಾಪ ತುಂಬ ಗ್ರೇಟ್ ಅಂತ ಹೇಳ್ಬೋದು. ಈಗ ಹೊರಗಡೆನೂ ಫುಲ್ ಪೀಸ್ ಆಗಿದೆ ಇಲ್ಲಿ. ಇವಾಗ ಹೋಗಿ ತಿಂಡಿ ತಿನ್ನುವ. ನೋಡಿ ಎಲ್ಲರೂ ತಿಂತಾ ಇದ್ದಾರೆ ಅಲ್ಲೇ. ಇದೇ ನನ್ನ ತಿಂಡಿ ಇವತ್ತಿಗೆ. ಸೊ ಬೆಳಗ್ಗೆನೇ ರೈಸ್ ತಿಂತಾ ಇದ್ದೀನಿ. ನಿಮಗೆಲ್ರಿಗೂ ಗೊತ್ತು ನನಗೆ ರೈಸ್ ಎಷ್ಟು ಇಷ್ಟ ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ರೆಡಿ ಆಗೋಣ ಅಂದ್ಕೊಂಡಿದ್ದೀನಿ. ನೋಡುವ ಹೆಂಗೆ ರೆಡಿ ಆಗೋದೇನೋ ಅಂತ. ಫೈನಲಿ ನಾನು ಇವಾಗ ರೆಡಿ ಆಗಿದ್ದೀನಿ. ನನ್ನ ಲುಕ್ನ ನೋಡ್ಬೋದು. ಸ್ವಲ್ಪ ಅಲ್ಲಿದು ಬ್ಲೌಸ್ ಸಖತ್ ಲೂಸ್ ಇದೆ, ಹಿಂದೆಗಡೆಯಿಂದ ಜುಗಾಡು ಮಾಡಿದ್ದೀನಿ. ಬಟ್ ಸ್ಟಿಲ್ ನೋಡುವ ಹಿಂಗೆ ಮ್ಯಾನೇಜ್ ಆಗುತ್ತೆ ಅಂತ ಇದರಲ್ಲಿ ಅಂತ ಹೇಳ್ಬಿಟ್ಟು. ಕಾಣಿಸ್ತಿದೆ ಕಮೆಂಟ್ ಮಾಡಿ. ಶಕೆಗೈ ಸಕ್ಕತ್ತು. ಫೈನಲಿ ನಮ್ಮ ಹುಡುಗಿಯ ಸಂಗೀತ್ ಅಂದರೆ ಇವಾಗ ಹಳದಿ ಆಗ್ತಿದೆ. ಸೊ ಹಳದಿಗೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಬ್ರೈಡ್ನ ನೋಡಿ ಹೇಗೆ ಕಾಣಿಸ್ತಿದ್ದಾಳೆ ಅಂತ ಹೇಳ್ಬಿಟ್ಟು, ಎಷ್ಟು ಪ್ರಿಟಿಯಾಗಿ ಕಾಣಿಸ್ತಿದ್ದಾಳೆ ಅಂತ. ಮೇಕಪ್ ಧನುಶ್ರೀ ಅವರೇ ಮಾಡಿರೋದು. And also ಚಪ್ಪಲ್ ತೋರಿಸು ಡಿರೆಕ್ಷನ್ ಎಂದು. So nice. It is so nice. Now you show. Guys ನೋಡಿ, this is so cute. ಚಿಕ್ಕಪೇಟೆಲ್ಲಿ ಸಿಕ್ಕಿದೆ ಅಂತ ನೋಡಿ. ಚಿಕ್ಕಪೇಟೆಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಹೇಳ್ಬಿಟ್ಟು. This one? Yeah, 600 bucks. Nice bro. ಹೌದಾ? It's okay. Even I don't believe in paying too much for clothes. ಒಂದ್ಸಲ ಹಾಕಿ ತೆಗಿತೀನಲ್ವಾ. ಆಂಟಿನೂ ಇದ್ದಾರೆ. ಆಂಟಿ ಹಾಯ್ ಹೇಳಿ. ಆಂಟಿ ಹಾಯ್ ಹೇಳಿ. ಸೊ ಇವ್ರು ಬಂದ್ಬಿಟ್ಟು ನಿರೀಕ್ಷಾ ಅವ್ರ ಅಮ್ಮ. ಸೇಮ್ ಟು ಸೇಮ್ ಇದಾರಲ್ವಾ ಗೈಸ್. ನಾನು ಅದೇ ಹೇಳ್ತಿದ್ದೆ ನಿರೀಕ್ಷಾಗ್ ನೀನು ಅಮ್ಮ ಥರನೇ ಸೇಮ್ ಅಂತ ಹೇಳ್ಬಿಟ್ಟು. ನಿರೀಕ್ಷಾ ಎಲ್ಲಿಗೆ ಹೋಗ್ತಾ ಇದೀವಿ ಇವಾಗ ನಾವು? ನಂಗೆ ನಿಜ ಏನ್ ಅನ್ಸ್ತಿದೆ ಅಂದ್ರೆ ಯಾರ್ದೋ ಬೇರೆಯವ್ರ ಮದ್ವೆ ಅಟೆಂಡ್ ಮಾಡಕ್ ಹೋಗ್ತಿದೀವಿ ಅನ್ಸ್ತಿದೆ. ಬೇರೆಯವ್ರ ಹಳ್ದಿ ಅಲ್ವಾ? ಸೇಮ್ ನಾನು ಅವಳು ರೂಮಲ್ಲಿ ರೆಡಿ ಆಗ್ಬೇಕಾದ್ರೆ ಐ ವಾಸ್ ಆಲ್ಸೋ ಲೈಕ್ ಪ್ರಿಟಿ ಮಚ್ ಹೆಲ್ಪಿಂಗ್ ವಿತ್ ದ ಮೇಕಪ್ ಅಂಡ್ ಆಲ್ ಅಲ್ವಾ. ನನಗೇನು ಅನಿಸ್ತಿತ್ತು ಅಂತಂದ್ರೆ ಯಾರ್ದೋ ಏನೋ ಫಂಕ್ಷನ್ ಇದೆ, ನಾನು ನನ್ನ ಫ್ರೆಂಡ್ ಹೋಗ್ತಾ ಇದ್ದೀವಿ ಏನೋ ಫೀಲು. ಸೊ ಅವಳಿಗೂ ಅದೇ ತರ ಫೀಲ್ ಆಗ್ತದೆ. ಅಲ್ಲಿಗೆ ಹೋದ್ಮೇಲೆ ಮೇ ಬಿ ಫೀಲಿಂಗ್ ಬರ್ಬೋದಲ್ಲ. ಹೇಳ್ತೀನಿ ಆಮೇಲೆ. ಆಂಟಿ ನಿಮಗೇನು ಅನಿಸ್ತದೆ? ಹೌದಾ? ಫೀಲ್ ಇದೆಯಾ ನಿಮ್ಗೆ? ನೈಸ್ ಹಂಗಾದ್ರೆ. ಬಟ್ ಐ ಸ್ಟಿಲ್ ಕಾಂಟ್ ಬಿಲೀವ್ ಫೈನಲಿ ಇಟ್ಸ್ ಹ್ಯಾಪನಿಂಗ್. ಆಂಟಿ ನಿಮ್ಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ? ತುಂಬಾ ಜನ ಇದ್ದಾರೆ. ಹೌದಾ? ತುಂಬಾ ಜನ ಇದ್ದಾರಾ? ಆಂಟಿಗೂ ತುಂಬಾ ಜನ ಫಾಲೋವರ್ಸ್ ಇದಾರಂತೆ. ಆಂಟಿ ನಿಮ್ಮ ಹೆಸರೇನು ಹೇಳಿ, ನಾನು ಫಾಲೋ ಮಾಡ್ತೀನಿ. ಸುಜಾತ ಅಂತ ಹೇಳ್ಬಿಟ್ಟು. ಸೊ ಅವ್ರು ಮೈಸೂರರಂತೆ, ಮೈಸೂರು ಇನ್ಫ್ಲುಯೆನ್ಸರ್ ಅವರು. ಅಂಡ್ ಆಂಟಿ ಕೂಡ ನನಗೆ ಹೇಳ್ತಿದ್ರು ಒಂದು ಲಿಂಗಾಯತ್ ಹುಡುಗನ ಹುಡುಕೊಡ್ತೀನಿ ಅಂತ ಹೇಳ್ಬಿಟ್ಟು. ಆಂಟಿ ಸಿಗ್ತಾರಲ್ವಾ? ಸಿಗ್ತಾರಲ್ವಾ? ಫೈನಲಿ ನಂದು ಮ್ಯಾಚ್ ಮೇಕಿಂಗ್ ಆಗ್ತಾ ಇದೆ ನಿರೀಕ್ಷಾ ಇದ್ರಲ್ಲಿ, ಹಳ್ದಿ ಪ್ರೋಗ್ರಾಮ್ ಅಲ್ಲಿ. ಶ್ರೀಗೂ ಒಬ್ರು ಹುಡುಗನ್ನ ಹುಡುಕದು. ನನ್ ಜೊತೆ ಯಾರು ಇರ್ತಾರೋ? ಹೌದಾ? ಇರ್ತಾನೆ ಅನ್ಸುತ್ತೆ ಆಂಟಿ ನನ್ ಜೊತೆ. ಥ್ಯಾಂಕ್ ಯು. ಅಲ್ವಾ? ಅದೇ ಮೈಂಡ್ ಸೆಟ್ ಇಟ್ಕೋಬೇಕು. ನಾನು ಯಾಕೆ ನೆಗೆಟಿವ್ ಆಗಿ ಅನ್ಕೋಬೇಕಲ್ವಾ ಗೈಸ್? ಫುಲ್ ಆಂಟಿ ನನ್ನ ಮೈಂಡ್ ಸೆಟ್ ಚೇಂಜ್ ಮಾಡ್ಬಿಟ್ಟು ಇವಾಗ ಅವ್ನು ಲಕ್ಕಿ ಇರ್ತಾನೆ ನನ್ನ ಮದುವೆ ಆಗೋನು. ಫೈನಲಿ ನಮ್ಮ ಬ್ರೈಡ್ ಇವಾಗ ಕೂಲಿಂಗ್ ಗ್ಲಾಸ್ ಜೊತೆಗೆ ಎಂಟರ್ ಆಗ್ತಾರೆ. ಇವಾಗ ಲೊಕೇಶನ್ ನೋಡ್ಬೋದು. ಸೊ ಇಲ್ಲಿ ಹಳ್ದಿಗೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದಾರೆ. ಒಂದು ಕುತ್ಕೋಬೇಕು. ಆ್ಯಂಡ್ ಹಿಂದೆಗಡೆ ನಮ್ದು ಅವಾಗಲೇ ಎಂಟ್ರಿ ಇತ್ತಲ್ಲ, ಸೊ ಎಂಟ್ರಿ ಡ್ಯಾನ್ಸ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದ್ಸಲ ಅವ್ರ ಕೈಲಿ ಡ್ಯಾನ್ಸ್ ಮಾಡಿಸ್ತಿದ್ದಾರೆ, ಗಂಡು ಮತ್ತು ಹೆಣ್ಣಿನ ಕೈಲಿ. ನಾನು ಒಬ್ಬಳೇ ಓಡಾಡ್ತಿದ್ದೀನಿ. ನಾನು ಬ್ಲಾಗ್ ಕೂಡ ಎಡಿಟ್ ಮಾಡಬೇಕಿತ್ತು. ಇಲ್ಲಿ ನಿಂತ್ಕೊಂಡೆ ಎಡಿಟ್ ಮಾಡ್ತಾ ಇದ್ದೆ ಸ್ವಲ್ಪ ಹೊತ್ತು ಕೂತ್ಕೊಂಡು. ತುಂಬ ಬ್ಯೂಟಿಫುಲ್ ಆಗಿ ಡೆಕೋರೇಷನ್ ಮಾಡಿದ್ದಾರೆ ಗೈಸ್. ದಿಸ್ ಇಸ್ ಲೈಕ್ ಮೈ ಫಸ್ಟ್ ಹಲ್ದಿ ಅಂತ ಹೇಳ್ಬೋದು. ಸೊ ನಾನು ಇಲ್ಲಿ ತನಕ ಯಾವತ್ತೂ ಹಲ್ದಿ ಅಟೆಂಡ್ ಮಾಡಿರಲಿಲ್ಲ. ಯಶೋದು ಕೂಡ ನಾವು ಗಂಡಿನ ಕಡೆಯವರಾಗಿದ್ದಲ್ಲ, ಸೊ ಆಗ ಅವಳು ನೋಡೋಕೆ ಸಿಕ್ಕಿರಲಿಲ್ಲ. ನಂಗೆ ಚೆನ್ನಾಗಿ ಅನ್ನಿಸ್ತಿದೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದಕ್ಕೆ ಹಳ್ದಿನ. ಇವಾಗ ಫೈನಲಿ ಲೊಕೇಶನ್ಗೆ ಬಂದ್ವಿ. ಸೊ
ಈ ಥರ ಇದೆ, ಸ್ವಲ್ಪ ಸ್ಪೇಸ್ ಕ್ಲಿಯರ್ ಮಾಡಿದ್ದಾರೆ ಅನ್ಸುತ್ತೆ ನಮಗೆ ಅಂತ ಹೇಳ್ಬಿಟ್ಟು. ಈಗ ನಿರೀಕ್ಷೆಗೆ ಇನ್ನೊಂದು ಸ್ವಲ್ಪ ಹೇರ್ದೆಲ್ಲ ರೆಡಿ ಮಾಡಬೇಕು. ಇದಿನ್ನೂ ಇನ್ನೂ ರೀಕನ್ಸ್ಟ್ರಕ್ಷನ್ ಆಗ್ತಿರೋ ಥರ ಇದೆ. ಸ್ಟೇಜ್ ನೋಡಿ ಸಕತ್ತಾಗಿದೆ. ಒಂದು ಇಲ್ಲೊಂದು ರೂಮ್ ಇದೆ. ಇವಾಗ ನಾನು ನಿರೀಕ್ಷೆ ಬಂದ್ಬಿಟ್ಟು ಸಿಗಾಕೊಂಡಿದ್ದೀವಿ. ಡೋರ್ ತೆಗಿಯೋಕೆ ಏನು ಹ್ಯಾಂಡ್ ಇಲ್ಲ. ಹೊಸ ಮನೆ ಅಲ್ಲ, ಹ್ಯಾಂಡಲ್ ಏನು ಕೊಟ್ಟಿಲ್ಲ. ಸೊ ವಿ ಆರ್ ಕಾಲಿಂಗ್ ಆಚೆ ಕಡೆ ಇರೋರಿಗೆ ಬಂದು ಸ್ವಲ್ಪ ಡೋರ್ ಓಪನ್ ಮಾಡಿ. ನಿರೀಕ್ಷಾ ಅವ್ರ ಅಮ್ಮಂಗೆ ಫೋನ್ ಮಾಡ್ತಿದ್ದು. ನಿರೀಕ್ಷಾ ಫೋನ್ ತಂದಿದ್ದು. ಆಂಟಿ ನನಗೆ ಸ್ಕ್ಯಾಮ್ ಆಗ್ತಿದೆ ನಿರೀಕ್ಷಾ ಕಡೆಯಿಂದ. ಸ್ವಲ್ಪ ಶಕೆ ಇದೆ ಇಲ್ಲಿ. ಫ್ಯಾನ್ ಕೂಡ ಆನ್ ಮಾಡೋಕ್ಕಾಗ್ತಾ ಇಲ್ಲ. ಕುಡಿ ನಾನು ಇನ್ನೊಂದು ನಂಬರ್ ಕೊಡ್ಬೇಕು. ತಗೊಳ್ಳಿ ಇವತ್ತೇನು ಕತೆ ನಿರೀಕ್ಷಾ ಹಿಂಗೆ ಬಂದು ಸಿಗಾಕೊಂಡ್ವಲ್ಲ ಬರ್ತಾ ದೊಡ್ಡದಾಗಿ ಬಂದ್ಬಿಟ್ಟು. ಹಾಂ ಪ್ಲೀಸ್ ಓಪನ್ ದ ಡೋರ್. ಎನಿಬಡಿ ಪುಷ್ ದ ಡೋರ್. ಪುಷ್ ಇಟ್ ಗೈಸ್. ಪುಷ್ ಮಾಡ್ತಿಲ್ಲ. ಯಾರು ತಟ್ಟಿದ್ರು ಓಪನ್ ಮಾಡಿ. ಅಯ್ಯೋ ರಿಂಗ್ ಆಗ್ತಿದೆ. ವರ್ಷನೋ ಪಿಕ್ಕಿಂಗ್ ಕ್ಯಾನ್ ಹಿಯರ್. ಇಲ್ಲೇನಿದೆ ವಾಶ್ರೂಮ್. ಇಲ್ಲೊಂದು ಡೋರ್ ಇದೆ. ಗೈಸ್ ಇಲ್ಲೊಂದು ಡೋರ್ ಇದೆ. ಐ ಫಿಗರ್ಡ್ ಇಟ್ ಔಟ್ ಸಮ್. ಸಿಗಾಕೊಂಡ್ಬಿಟ್ಟಿದ್ವಿ ಆಂಟಿ. ಆ ಡೋರ್ ಓಪನ್ ಆಗ್ತಿಲ್ಲ. ಇಲ್ಲೊಂದು ಡೋರ್ ಇದೆ. ಆಮೇಲೆ ಗೊತ್ತಾಯ್ತು. ನನಗೆ ಹಳ್ದಿಗೆ ಯಾವ ಬಟ್ಟೆ ಹಾಕ್ಬೇಕು ಅಂತಾನೆ ಗೊತ್ತಿರಲಿಲ್ಲ. ಆಮೇಲೆ ವಿಡಿಯೋ ಕಾಲಲ್ಲಿ ಈ ಬಟ್ಟೆ ಹೆಂಗೆ ಅಂತ ಹೇಳ್ಬಿಟ್ಟು ತೋರಿಸ್ದಾಗ ಓಕೆ ಇದನ್ನ ಹಾಕೊಂಬ ಅಂತ ಹೇಳ್ಬಿಟ್ಟು ನಿರೀಕ್ಷೆನ ಸೆಲೆಕ್ಟ್ ಮಾಡಿದ್ಲು. ಇವಾಗ ಅವಳದು ಫೋಟೋ ಶೂಟ್ ನಡೀತಾ ಇದೆ. ಅಂದರೆ ಹಳದಿ ಆಗಿಂತ ಮುಂಚೆ ನೀಟಾಗಿರ್ತಾರಲ್ಲ, ಸೊ ಅದನ್ನೊಂದ್ಸಲ ತೊಗೊಂಬಿಡೋದು. ಆಮೇಲೆ ಈ ಲುಕ್ ಸಿಗಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಹಳದಿ ಆಗೋದಕ್ಕಿಂತ ಮುಂಚೆ ಒಂದಷ್ಟು ಕಪಲ್ ಫೋಟೋಸ್ ಎಲ್ಲ ಅವ್ರು ತೊಗೋತಾ ಇದ್ರು. ನಾನು ಹಿಂದೆಯಿಂದ ಸ್ವಲ್ಪ ಕಾಲು ಎಳಿತಾ ಇದ್ದೆ. ಐ ಫೆಲ್ಟ್ ಸೋ ಹ್ಯಾಪಿ ಫಾರ್ ನಿರೀಕ್ಷಾ ಅಂತ ಹೇಳ್ಬೋದು. ಶಿ ಲುಕ್ ಸೋ ಹ್ಯಾಪಿ. ನಾನು ವ್ಲಾಗ್ ಎಡಿಟ್ ಮಾಡ್ಕೊಂಡು ಕೂತಿದ್ದೆ. ಪಾಪ ನಿರೀಕ್ಷಾ ಅವ್ರ ಅಮ್ಮ ನನಗೆ ಎಳ್ನೀರು ತಂದ್ಕೊಟ್ಟು ಹೋದ್ರು. ಸೊ ಅದನ್ನೇ ಕುಡ್ಕೊಂಡು ಕೂತಿದ್ದೆ. ಆ್ಯಂಡ್ ಜನ ಬರ್ತಾಯಿದ್ರು. ಗೈಸ್ ಇವಾಗ ಕಾಯಿ ಓಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಅಣ್ಣ ನಂಗೆ ಕಿತ್ಬಿಟ್ಟು ಹಾಕ್ಕೊಡ್ತವ್ರೆ. ಸೊ ಇಲ್ಲಿ ಹೊಡಿತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಈ ಮರ ನೋಡಿದೆ ಆಯಿತಾ. ಮರದಲ್ಲಿ ಮಾವಿನಕಾಯಿಗಳು ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಮಗಳು ಮದುವೆ ಅಂದಾಗ ಅಪ್ಪಂಗೆ ಒಂದು ಖುಷಿ ಆಗುತ್ತಲ್ಲ. ಸೊ ಆ ಒಂದು ಖುಷಿನ ನನಗೆ ಅಂಕಲ್ ಫೇಸಲ್ಲಿ ನೋಡೋಕ್ಕೆ ಸಿಕ್ತು ಇಲ್ಲಿ. ಸೊ ನಿರೀಕ್ಷಾ ಫಿಯಾನ್ಸೆ ಮತ್ತು ಅಂಕಲ್ ಇಬ್ಬರು ಎಷ್ಟು ಚೆನ್ನಾಗಿ ಕುಣಿತಿದ್ರು ನೋಡಿ. ನನಗೂ ತುಂಬ ಖುಷಿ ಆಯಿತು. ಗೈಸ್ ಆಂಟಿನ ನೋಡ್ದೆ ಆಯ್ತಾ. ಅವ್ರದ್ದು ಸ್ಯಾರಿ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲಿ ತೊಗೊಂಡ್ರಿ ಎಷ್ಟಾಯಿತು ಅಂತ ಕೇಳಿದ್ರೆ 800 ರೂಪಾಯಿ ಅಂತ ಬರೀ ಇದಕ್ಕೆ. ಆಮೇಲೆ ಇವರು ಕೂಡ ಶಾಕ್ ಆಗ್ಬಿಟ್ರು ಅಷ್ಟೇನಾ ಅಂತ ಹೇಳ್ಬಿಟ್ಟು. ಸೊ ನಾವು ಬಂಗಾರಪೇಟೆ, ಕೋಲಾರ ಡಿಸ್ಟ್ರಿಕ್ಟಲ್ಲಿರೋ ಬಂಗಾರಪೇಟೆಗೆ ಹೋಗಿ ನಾವು ಇವಾಗ 800 ರೂಪಾಯಿಗೆ ಸ್ಯಾರಿ ತೊಗೋಬೇಕು. ಹೋಗೋಷ್ಟರಲ್ಲಿ ಜಾಸ್ತಿ ಖರ್ಚಾಗ್ಬಿಡುತ್ತಲ್ಲ. ಬಂದರೆ 15 ರೂಪೀಸ್. ಹೌದಾ? ಫ್ರೀ ಬಸ್ ಇದೆ. ಬಸ್ಸಲ್ಲಿ ಬರ್ಬೋದು. ಫ್ರೀ ಬಸ್ಸಲ್ಲಿ ಓಡಾಡೋ ಅಭ್ಯಾಸ ಇಲ್ಲ ಆಂಟಿ. ಟ್ರೈನಲ್ಲಿ ಬಂದರೆ ಹೌದಾ? ಅಷ್ಟು ಗೊತ್ತಿಲ್ಲ ನನಗೆ. ಫೇಮಸ್. ಹೌದಾ? ಏನು ಸಿಗುತ್ತೆ? ಕರ್ಕೊಂಡು ಹೋಗಿ ಆಂಟಿ ಹಂಗಾದ್ರೆ. ನೋಡಿ ಅವರು ಏನು ಅಷ್ಟಿತ್ತು? ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ. ದೀವಾ ಇದು ತುಂಬಾ ಪ್ರಿಟಿ ಆಗಿದೆ. 800 ರೂಪಾಯಿ ವರ್ತು. ನಾನು 8000 ಹೇಳಿದ್ರೆ ನಿಂತ್ಕೊಂಡೆ ಸೀರಿಯಸ್ಲಿ ಫಸ್ಟ್ ಹೇಳಿದಾಗ. ಇವಾಗ ಈ ಟೇಬಲ್ ಮೇಲೆ ನಾವು ಫೋನ್ಸ್ ಎಲ್ಲ ಇಟ್ಟಿದ್ದೀವಿ ನೋಡಿ. ಅಲ್ಲಿಂದ ಊಟ ತಗೊಬರ್ಬೇಕು. ಬಿಕಾಸ್ ಬೆಳಗ್ಗೆ ತಿಂಡಿ ಬೇಗ ತಿಂದಿದಲ್ವಾ, ಹಂಗಾಗಿ ಇವಾಗ ಊಟ ಮಾಡ್ಕೊಳ್ಳುವ. ಬಿಸಿಬೇಳೆ ಭಾತ್ ಎಲ್ಲ ಗಮ್ ಅಂತ ಇದೆ ಇವಾಗ ಆಲ್ರೆಡಿ. ಸ್ವೀಟ್ ಇದೆ ಗೈಸ್. ತುಂಬ ದಿನ ಆಗಿತ್ತು ಸ್ವೀಟ್ ತಿಂದು. ಮಜ್ಜಿಗೆ, ನಾನು ಮಜ್ಜಿಗೆ ಕುಡಿತೀನಿ ಫಸ್ಟು. ಇವಾಗ ಎಲ್ಲರೂ ಬಂದು ಕೂತ್ಕೊಂಡಿದ್ದಾರೆ ಊಟಕ್ಕೆ. ನಾನು ಇವಾಗ ಇದನ್ನು ತಿನ್ನಬೇಕು ನೋಡಿ. ಸೌತ್ ಇಂಡಿಯನ್ ಮ್ಯಾರೇಜಸಲ್ಲಿ ಈ ಥರ ಇರುತ್ತೆ ಊಟ. ಆಂಟಿದು ಫೋನ್ ಇಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಮೇಲ್ಗಡೆ ಬಂದೆ. ಬಿಕಾಸ್ ಆಂಟಿ ಡ್ರೈವರಿಗೆ ಫೋನ್ ಮಾಡಬೇಕು. ಡ್ರೈವರ್ ಫೋನ್ ಮಾಡಿದ್ರೆ ಅವ್ರ ಕಾರಲ್ಲಿರೋ ಬ್ಯಾಗ್ ನನಗೆ ಕೊಡ್ತಾರೆ. ಇನ್ನೊಂದು ರಿಯಲೈಸ್ ಆಯಿತು ಅಂದರೆ ಎಲ್ಲರೂ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾರೆ ರೂಮ್ ಒಳಗೆ. ಇವಾಗ ಹೈ ಟೈಮ್ ನಾನು ಮಾಡಬೇಕು. ಸಂಗೀತ ಇವೆಂಟ್ಗೆ ಅಂತ ಹೇಳ್ಬಿಟ್ಟು ನಿರೀಕ್ಷಾ ಕೂಡ ಅವಳದು ಮೇಕಪ್ ಎಲ್ಲ ಮಾಡಿಸ್ಕೊತಾ ಇದ್ಲು, ರೆಡಿ ಆಗ್ತಾ ಇದ್ಲು. ನಾವೆಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ವಿ ಇಲ್ಲಿ. ಇಟ್ಸ್ ನಾಟ್ ಪಿಕ್ಚರ್, ಇಟ್ಸ್ ವಿಡಿಯೋ. ಇಟ್ಸ್ ವಿಡಿಯೋ. ಯು ವಿಲ್ ಕಮ್ ಇನ್ ಮೈ ವಿಡಿಯೋ.
in her Goa dress. Goa dress, yeah. Where is your nose piercings, by the way? ಈಗ ಫುಲ್ ಅವಳದು ಎಲ್ಲ ವಿಡಿಯೋಗ್ರಫಿ ಆಗ್ತಾ ಇದೆ. ಈಗ ನಾನು ಮತ್ತೆ ಅಪೂರ್ವ ಇಬ್ರು ಹೋಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು. ನಮ್ಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಬಿಕಾಸ್ ನಮ್ಮಿಬ್ಬರಿಗೂ ಡ್ಯಾನ್ಸ್ ಬರ್ತಿಲ್ಲ. ಸೊ ಆಗಿದಾಗಲಿ ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಆಗಲಿ ಎಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ವಿ ಅಲ್ಲೋಗಿ ಪ್ರಾಕ್ಟೀಸ್ ಮಾಡ್ತೀವಿ. ಬಿಕಾಸ್ ಐ ಡೋಂಟ್ ನೋ ಯಾಕೋ ಅದು ತಲೆಯಲ್ಲಿ ಉಳ್ಕೋತಾನೆ ಇಲ್ಲ ಸ್ಟೆಪ್ಸು. ಬಿಕಾಸ್ ನಾನು ಯಾವಾಗಲೂ ಗ್ರೂಪ್ ಡ್ಯಾನ್ಸ್ ಮಾಡಿಲ್ಲ. ಇಟ್ಸ್ ಸೋ ವಿಯರ್ಡ್. ಗೈಸ್ ವಿಲ್ಲಾದಲ್ಲಿ ಪೂರ ಎಲ್ಲ ರೂಮ್ಸು ಫುಲ್ ಆಗಿಬಿಟ್ಟಿದೆ. ಹಾಗಾಗಿ ನಾವು ಇಲ್ಲಿ ಬಂದ್ಬಿಟ್ಟು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ನೋಡಿ ಸ್ಟೆಪ್ಸ್ ಗೊತ್ತಾಗ್ತಿಲ್ಲ, ಏನು ಅಂತ ಏನು ಮಾಡ್ತೀವಿ ಗೊತ್ತಿಲ್ಲ ಸ್ಟೇಜ್ ಮೇಲೆ ಇವತ್ತು. ಇವಾಗ ಸಮೋಸ ತಿನ್ಕೊಂಡು ಕಾಫಿ ಕುಡಿತಾ ಇದ್ದೀನಿ. ಆ್ಯಂಡ್ ಇವಾಗ ಇಲ್ಲಿ ನೋಡಿ ಅವಳು ಫುಲ್ ಆ್ಯಂಕರಿಂಗ್ದೆಲ್ಲ ಲಿಸ್ಟ್ ಎಲ್ಲ ರೆಡಿ ಮಾಡ್ಕೊಡಕ್ಕೆ ಹೋಗ್ತಾ ಇದ್ದಾಳೆ. ನೋಡಿ ಬ್ರೈಡ್ ಆದ್ರೂ ಎಷ್ಟೊಂದು ಕೆಲಸಗಳಿರುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಅಂಕಲ್ ಆಂಟಿ ಹೋಗ್ತವ್ರೆ ರೆಡಿ ಆಗ್ಬಿಟ್ಟು. ಇಲ್ಲಿ ನೋಡಿ ನಿಮ್ದೆಲ್ಲ ಇದು ಫುಡ್ಡು ಕಾಫಿ ಕುಡಿಯಲ್ವಾ? ಏಕೆ ನೋಡಿ ಒಂದು ಸಮೋಸ. ಇವಾಗ ಇಲ್ಲಿ ನೋಡಿ ಫುಲ್ ಸ್ಟೇಜ್ ಎಲ್ಲ ಸೆಟ್ ಮಾಡ್ತಾ ಇದ್ದಾರೆ. ಸೊ ಈ ಸ್ಟೇಜಲ್ಲಿ ನಮ್ಮದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗುತ್ತೆ ಎಲ್ಲರದ್ದು. ಸೊ ಸೂಪರ್ ಎಕ್ಸೈಟೆಡ್, ಸೂಪರ್ ನರ್ವಸ್ ಎರಡು ಅಂತ ಹೇಳ್ಬೋದು. ಈಗ ಸಮೋಸ ತಿನ್ನುವ. ಸ್ಟೇಜ್ ಮಾಡಿಟ್ಟಿದ್ದಾರೆ, ನಾವು ಎಲ್ಲ ಇಲ್ಲಿ ಕೂತ್ಕೊಂಡಿದ್ದೀವಿ. ನನಗೆ ಜಾಗ ಇರಲಿಲ್ಲ, ನಾನು ಇಲ್ಲಿ ಸಪ್ರೇಟಾಗಿ ಚೇರ್ ಹಾಕೊಂಡು ಕೂತಿದ್ದೀನಿ ಪಕ್ಕದಲ್ಲಿ. ಏನಾದ್ರು ಒಂದು ಹೊಟ್ಟಲ್ಲಿ ಜೊಗಾಡ್ ಮಾಡಿ ಕೂತ್ಕೋಬೇಕು. ಆ್ಯಂಡ್ ಇವಾಗ ಏನೋ ಗ್ರೇಪ್ ಜ್ಯೂಸ್ ಕೊಟ್ಟರು, ಅದನ್ನು ಕೂಡ ಕುಡ್ದಾಯ್ತು. ಸಖತ್ತಾಗಿತ್ತು ಆ್ಯಕ್ಚುಲಿ. ಯಾಕೋ ತಲೆನೋವು ಬರ್ತಿದೆ ಗೈಸ್. ಮೇ ಬಿ ಬಿಸಿಲಲ್ಲಿ ಎಲ್ಲ ಓಡಾಡೋದಲ್ಲ ಮಧ್ಯಾಹ್ನ. ಸೊ ಮೇ ಬಿ ಅದಕ್ಕೆ ಅನ್ಸುತ್ತೆ. ನೋಡಿ ಅಷ್ಟೊಂದು ಸ್ಟಾರ್ಟ್ ಆಗುತ್ತೆ ಅಂತ. ಬಂದ್ರು ಲೇಟೆಸ್ಟ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ. ಓಕೆ, ಇವಾಗ ನಿರೀಕ್ಷಾ ಅಂತ ಕೂಗಿ ನೋಡೋಣ. ಇವಾಗ ನಿಮ್ ಪ್ರಕಾರ ಯಾರು ಒಬ್ರಲ್ಲಿ ಯಾರು ಜಾಸ್ತಿ ಅರ್ಥ ಮಾಡ್ಕೊಂಡಿರ್ಬೋದು? ನಿರೀಕ್ಷಾ ಜಾಸ್ತಿ ಅರ್ಥ ಮಾಡ್ಕೊಂಡಿರ್ತಾರ ಅಥವಾ ನಮ್ಮ ಹುಡುಗ ಅರ್ಥ ಮಾಡ್ಕೊಂಡಿರ್ತಾರ? ಫಸ್ಟ್ ನಿರೀಕ್ಷಾ ಅವ್ರನ್ನ ಮೀಟ್ ಮಾಡಿದಾಗ ನಿರೀಕ್ಷಾ ಅವರು ಹಾಕೊಂಡಿರೋ ಡ್ರೆಸ್ ಅಥವಾ ಸ್ಯಾರಿ. ಸೊ ಡ್ರೆಸ್ ಅಲ್ಲಿ ನೋಡಿದ್ರೆ ಯಾವ ಕಲರ್ ಡ್ರೆಸ್ ಹಾಕೊಂಡಿದ್ರು, ಸ್ಯಾರಿಯಲ್ಲಿ ನೋಡಿದ್ರೆ ಯಾವ ಕಲರ್ ಸ್ಯಾರಿ ಹಾಕೊಂಡಿದ್ರು. ನಿರೀಕ್ಷಾ ಅವರೇ, ನೀವು ಬರೀಬೇಕು, ಬರದ್ರ? ಆನ್ಸರ್ ತೋರಿಸಿ ನೋಡೋಣ. ಈ ಕಡೆ ಆಡಿಯನ್ಸ್ಗೆ. ಈಗ ನೀವು ತೋರಿಸಿ. ಇವ್ರು ವೈಲೆಟ್ ಅಂತ ಬರ್ತಿದ್ದಾರೆ, ಅವ್ರು ಪಿಂಕ್ ಅಂತ ಬರ್ತಿದ್ದಾರೆ. ಅವ್ರದೇ ಕರೆಕ್ಟಾ? ಹಾಗಾದ್ರೆ ಇವಾಗ ಚೇಂಜ್ ಮಾಡಂಗಿಲ್ಲ, ರಾಂಗ್ ಇಸ್ ರಾಂಗ್. ಇವಾಗ ಎರೇಸ್ ಮಾಡ್ಬಿಡಿ. ಸೊ ಫಸ್ಟ್ ಕ್ವಶನ್ಗೆ ತಪ್ಪಾದ ಉತ್ತರ. ನಿಮ್ಮ ಹುಡುಗಿಗೆ ಅಂದ್ರೆ ಬ್ರೇಕ್ಫಾಸ್ಟ್ ಅಲ್ಲಿ, ತಿಂಡಿಯಲ್ಲಿ ಇಷ್ಟ ಆಗುವಂತ ಒಂದು ಪದಾರ್ಥನ ಬರಬೇಕು. ಪಡ್ಡು ಅಂತ ಅವ್ರು ಬರೆದಿದ್ದಾರೆ, ದೋಸೆ ಅಂತ ಅವ್ರು ಬರೆದಿದ್ದಾರೆ. ಓಕೆ ಸರ್, ಅವರ ಫಸ್ಟ್ ಪ್ರಶ್ನೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಸರ್, ಅವರ ಫೇವ್ರೆಟ್ ಕಲರ್ ಯಾವುದು? ನೀವು ಬ್ಲ್ಯಾಕ್ ಅಂತ ಬರ್ದಿದ್ದೀರಾ, ಅವರು ಬ್ಲೂ ಅಂತ ಬರ್ದಿದ್ದಾರೆ. ಫಸ್ಟ್ ಆನ್ಸರ್ ಈ ಕಡೆ ನೋಡಿದ್ರ ಹೆಂಗ್ ತಗಲ ನೋಡಿ ಇಲ್ಲಿ ರೋಟಿ ಕರೆಕ್ಟ್ ಆಗಿ ಆನ್ಸರ್ ಮಾಡ್ಬಿಟ್ರಪ್ಪ ನಮ್ಮ ನಿರೀಕ್ಷಾ ಅವರು. ಇದು 3 ಕ್ವಶನ್ ಇದೆ ರೀ. ಓಕೆ, ಏನ್ ಗೊತ್ತಾ, ಹುಡುಗರಿಗೆ ಬಾಯ್ ಫ್ರೆಂಡ್ಸು ಇರ್ತಾರೆ, ಗರ್ಲ್ ಫ್ರೆಂಡ್ಸು ಇರ್ತಾರೆ. ಅದ್ರಲ್ಲಿ ನಮ್ಮ ಶ್ರೇಯಸ್ ಅವರ ಬೆಸ್ಟ್ ಗರ್ಲ್ ಫ್ರೆಂಡ್ ಹೆಸರನ್ನ ಬರೀಬೇಕು. ಸರಿ, ಯಾರದು? ನೋಡ್ರ ಹೇಗೆಲ್ಲ ತಗ್ಲಾಕ್ಸ್ತೀವಿ ನಾವು ಅಂತ. ಓಕೆ ಸರ್, ಕಣ್ಣಲ್ಲಿ ಕಣ್ಣಿಟ್ ನೋಡಿ, ಕನ್ನ ಸಲಿಗೆ ಪ್ರೀತಿ. ಸೆಲೆಕ್ಷನ್ ನಿನ್ ಸೆಲೆಕ್ಷನ್ ಚೆನ್ನಾಗಿದೆ, ನನ್ನ ಆರಿಸ್ಕೊಂಡು ನನ್ನ ಸೆಲೆಕ್ಷನ್ ಸ್ವಲ್ಪ ಸುಮಾರು. ನೋಡ್ಬಿಡಿ ನನ್ನ ಹತ್ರ.
ಎಲ್ಲ ಥಾಟ್ಸ್ ಕನ್ಸಿಡರ್ಸ್. Very kind. ಅವರು ಎಲ್ರಿಗೂ ಡ್ಯಾನ್ಸ್ ಜೊತೆಗೆ ಮಿಡಲ್ ಅಲ್ಲಿ ಒಂದಷ್ಟು ಚೆನ್ನಾಗಿರೋ ಗೇಮ್ಸ್ನ ಆಡಿಸ್ತಿದ್ರು. ಇಟ್ ವಾಸ್ ಸೋ ಫನ್ ಅಂತ ಹೇಳ್ಬೋದು. 28 seconds. ಇಲ್ಲಿ 2 ಗ್ರೂಪ್ಸ್ನ ಮಾಡಿದ್ರು. ಸೊ ಕೈನ ಹಿಂದೆಗಡೆ ಕಟ್ಕೊಂಡು ಈ ಗ್ಲಾಸ್ ಏನಿದೆ ಒಬ್ಬರಿಂದ ಒಬ್ಬರಿಗೆ ಆ ಲೈನಲ್ಲಿ ನಾವೇನು ನಿಂತಿರ್ತೀವಿ 2 ಲೈನಲ್ಲಿ, ಸೊ ಇಬ್ಬರು ಆ ಗ್ರೂಪ್ ಅವರು ಪಾಸ್ ಮಾಡಬೇಕು, ಅದನ್ನು ಕೆಳಗಡೆ ಬೀಳಿಸ್ತಲೆ ಆ ಥರ ಮಾಡಿದ್ರೆ ವಿನ್ ಅಂತ ಹೇಳ್ಬಿಟ್ಟು. ಆ ಗ್ಲಾಸ್ ಏನಾದರೂ ಬಿದ್ದರೆ ಮತ್ತೆ ಮೊದಲಿಂದ ಇದನ್ನ ಆಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ವಿ ಸ್ಟಾರ್ಟೆಡ್ ಇಟ್, ಬಟ್ ಪ್ರಿಟಿ ಮಚ್ ನಾವು ವಿನ್ ಆಗೋದಕ್ಕೆ ಇದ್ವಿ. ಬಟ್ ಅಷ್ಟರಲ್ಲಿ ಯಾರೋ ಬಂದ್ಬಿಟ್ಟು ನಮ್ಮ ಗ್ಲಾಸ್ನ ಆಪೋಸಿಟ್ ಟೀಮಿಂದ ಬೀಳಿಸ್ಬಿಟ್ರು. ಸೊ ಹಾಗಾಗಿ ವಿನ್ನರು ಇಲ್ಲ, ಲೂಸರು ಇಲ್ಲ. ಸೊ ದಟ್ ಈಸ್ ಕೈಂಡ್ ಆಫ್ ಫೇರ್ ಅಂತ ಹೇಳ್ಬೋದು. ವಿನ್ ಲೂಸ್ ಆದರೆ ಯಾರಿಗೂ ಡಿಸಪಾಯಿಂಟ್ಮೆಂಟ್ ಇರಲ್ಲ. ಸೊ ಎಲ್ಲರೂ ಎಂಜಾಯ್ ಮಾಡಿದ್ವಿ ಒಟ್ಟಿನಲ್ಲಿ ಈ ಆಟ ಆಡ್ತಾ. ನಂದು ಬೆಳಗ್ಗೆಯಿಂದ ಲೆನ್ಸ್ ಹಾಕಿದ್ರಿಂದ ಒಂದು ಕಣ್ಣು ಕೆಂಪು ಆಗಿತ್ತು. ಆ್ಯಂಡ್ ಇಲ್ಲಿ ನಿರೀಕ್ಷಾ ಬಗ್ಗೆ ಏನಾದರೂ ಒಂದಷ್ಟು ವರ್ಡ್ಸ್ನ ಹೇಳೋದಕ್ಕೆ ಹೇಳಿದ್ರು. ಸೊ ಅದ್ರ ಬಗ್ಗೆನೇ ನಾವು ಮಾತಾಡ್ತಾ ಇದ್ವಿ. ಪುಷಪ್ಸ್ ಚಾಲೆಂಜ್ನ ಮಾಡ್ತಾ ಇದ್ರು. ಸೊ ಹುಡುಗನ ತಮ್ಮ ಏನಿದ್ದಾರೆ ವೈಟ್ ಕಲರ್ ಬಟ್ಟೆ ಹಾಕಿರೋರು, ಅವ್ರು ವಿನ್ ಆದ್ರು. ಬಾಯ್ ಅವಾಗಿಂದ ಅವಳು ಹಂಗೆ ಅಂತವಳೆ. See you babe, take care, bye 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 bye. ನಾವು ಎಲ್ಲರೂ 4 ಜನ ಒಟ್ಟಿಗೆ ಹೋಗ್ತಾ ಇದೀವಿ. ಯಾರು ಕಾಣಿಸ್ತಿಲ್ಲ ಗೊತ್ತು ಕಾರಲ್ಲಿ. ನಾವು ಕಾಣಿಸೋರು ಚೆನ್ನಾಗಿ ಕಾಣಿಸಲ್ಲ ಇವಾಗ. ಸೊ ಹಂಗಾಗಿ ಓಕೆ. ಏನು ಹೋಗ್ತಾ ಇದೀರಾ?